ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನ ಮಂಗಳವಾರದ ಪಂಚಾಂಗದ ವಿಶೇಷತೆಯನ್ನ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮಂಗಳವಾರ ಬಹಳ ಮಂಗಳಕರ ಅಂತ ಹೇಳ್ತಾರೆ. ಈ ದಿನ ಯಾವ ದೇವರ ಆರಾಧನೆಯನ್ನ ಮಾಡಬೇಕು, ಹಾಗೆ ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ಪ್ರತಿಪತ್ತಿಥಿ, ಉಪರಿ ದ್ವಿತೀಯ ಕೂಡ ಇದೆ. ಈ ದಿವಸ ಒಂದು ಹೊಸ ದಿನ ಪ್ರಾರಂಭವಾಗಿದೆ. ಕಾರಣ ನಿಜ ಜ್ಯೇಷ್ಠ ಮಾಸಕ್ಕೆ ಪ್ರವೇಶ ಮಾಡಿದ್ದೀವಿ. ಅಧಿಕ ಜ್ಯೇಷ್ಠದಲ್ಲಿ ಯಾವುದೇ ಶುಭ ಕಾರ್ಯಗಳು, ಶುಭ ಸಮಾರಂಭಗಳು, ಸಂಸ್ಕಾರಗಳು ಇತ್ಯಾದಿ ಆಗಲಿಕ್ಕೆ ಅವಕಾಶ ಕೊಡಲಿಲ್ಲ ಆ ಮಾಸ. ಯಾಕೆ ಅಂದರೆ ಆ ಮಾಸ ಮಲಮಾಸ, ವರ್ಜ್ಯ ಮಾಸವಾಗಿತ್ತು. ಸಂಕ್ರಮಣವಿಲ್ಲದ ಮಾಸ ನಮಗೆ ಅಷ್ಟು ಯೋಗ್ಯ ಮಾಸವಲ್ಲ. ಈ ಕಾರಣದಿಂದಾಗಿ ಅದನ್ನು ಅಧಿಕ ಮಾಸ ಅಂತ ಕರೀತಾರೆ. ಈಗ ನಾವು ಪ್ರವೇಶ ಮಾಡಿದ್ದೀವಿ ನಿಜ ಜ್ಯೇಷ್ಠ. ವಸ್ತುತಃ ಇದು ಜ್ಯೇಷ್ಠ ಮಾಸ. ನಿಜ ಜ್ಯೇಷ್ಠ ಅಂದರೆ ಇದಪ್ಪ ನಿಜವದ್ದು ಅಂತ ಹೇಳ್ತಾ ಇದೆ. ನಿಜ ಜ್ಯೇಷ್ಠ ಮಾಸದಲ್ಲಿ ಉತ್ಕೃಷ್ಟವಾದ ಕಾಲ ನಮ್ಮ ಮುಂದೆ ಇದೆ. ಈಗ ನಾವು ಸಂಸ್ಕಾರಾದಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಯೋಗ್ಯವಾದ ಮಾಸ ಇದಾಗಿದೆ. ಹೀಗಾಗಿ ಈ ದಿವಸದಿಂದ ಮುಂದೆ ವಿವಾಹಾದಿಗಳು, ಉಪನಯನಾದಿಗಳು ಇತ್ಯಾದಿ ಅವಕಾಶ ಇದೆ. ಇನ್ನೊಂದು ತಿಂಗಳು ಆಮೇಲೆ ಮತ್ತೆ ಆಷಾಢ ಶುರುವಾಗುತ್ತೆ. ಹೀಗಾಗಿ ಈ ತಿಂಗಳು ಸಂಪೂರ್ಣ ಶುಭಮಯವಾಗಿದೆ, ಜ್ಯೇಷ್ಠ ಮಾಸ. ಅದಕ್ಕೆ ಈ ದಿವಸ ಮೊದಲ ಮೆಟ್ಟಿಲನ್ನು ಪೀಠಿಕಾ ರೂಪದ ದಿವಸವಾಗಿದೆ ಈ ಮಂಗಳವಾರ. ಈ ದಿವಸ ಚಂದ್ರದರ್ಶನ ಉಪರಿ ದ್ವಿತೀಯ ಇದೆ. ಚಂದ್ರದರ್ಶನ ತುಂಬ ಒಳ್ಳೆಯದು. ಪ್ರತಿ ದಿವಸ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಚಂದ್ರದರ್ಶನ ದ್ವಿತೀಯದಿಂದ ಆ ಚಂದ್ರರೇಖೆ ಹೀಗೆ ಬಂದರೆ ಅದನ್ನು ನೋಡಲಿಕ್ಕೆ ಎಷ್ಟು ಆನಂದವಾಗಿರುತ್ತೆ ಅಂದರೆ ಒಂದು ಸಲ ನೋಡಿ. ಬೇರೆ ಇದಕ್ಕೆ ಏನು ನಾವು ಕೊಡಲಿಕ್ಕೆ ಸಾಧ್ಯ ಭಗವಂತನಿಗೆ? ಮತ್ತು ನಾವು ಭಗವಂತನಿಗೆ ಇದು ಕೊಟ್ಟಂತಹ ಆ ಕೊಡುಗೆಗೆ ಬೇರೆ ನಾವು ಕೃತಜ್ಞತೆಯಿಂದ ಏನನ್ನೂ ಕೊಡಲಿಕ್ಕಾಗಲ್ಲ. ನಮ್ಮ ಯೋಗ್ಯತೆ ಬಹಳ ಕಡಿಮೆ ಇದೆ. ಈ ಪ್ರಕೃತಿಯನ್ನು ಸವಿಬೇಕಾಗತ್ತೆ. ಚಂದ್ರ ದರ್ಶನ ಬೆಂಗಳೂರಲ್ಲಿ ಮಾಡಲಿಕ್ಕಾಗಲಿ ಸ್ವಲ್ಪ ಆಚೆಗಾದರೂ ಹೋಗಬೇಕಾದ್ರೆ ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸೇ ತುಂಬ್ಕೊಂಡ್ಬಿಟ್ಟಿದ್ದಾವೆ. ಇಲ್ಲ ಆ ಡಸ್ಟ್ ಅದರಿಂದಾಗಿ ಕಾಣದೇ ಹೋಗಿಬಿಡುತ್ತೆ. ಆದರೂ ಕಾಣುತ್ತೆ. ನನಗಂತೂ ಸ್ಪಷ್ಟವಾಗಿ ಕಾಣುತ್ತಪ್ಪ. ನಮ್ಮ ಆಫೀಸ್ ಹತ್ರನೇ ರಾತ್ರಿ ಸಂಜೆ ಪಶ್ಚಿಮ ದಿಕ್ಕಿನಲ್ಲಿ ಒಂದು ರೇಖೆ ಆ ದಿಗ್ಬಧುವಿಗೆ ತಿಲಕ ಇಟ್ಟ ಹಾಗೆ ಆಕಾಶ ಕಂಗೊಳಿಸ್ತಾ ಇರುತ್ತೆ. ಆ ಬಾನಿನ ಸುಂದರಿಗೆ ತಿಲಕವಿಟ್ಟ ಹಾಗೆ ಎಷ್ಟು ರಮಣೀಯವಾಗಿರುತ್ತೆ ಅಂದರೆ ಅದು ಸವಿಬೇಕು. ಅದನ್ನು ಹೇಳೋಕ್ಕಾಗಲ್ಲ. ಕವಿಗಳೆಲ್ಲ ದೊಡ್ಡದಾಗಿ ಬರೆದಿದ್ದಾರೆ. ಕುವೆಂಪು ಅವರಂತೂ ಎಲ್ಲ ಕವಿಗಳು ಬರೆದಿದ್ದಾರೆ ಬಿಡಿ. ಚಂದ್ರನ ಬಗ್ಗೆ ಹೊರನೈಸಿದ ಕವಿಗಳಲ್ಲಿದ್ದಾರೆ ಹಳೆ. ಹಾಗೆ ಅವರೇ ಹೇಳಿದ ದಿಗ್ವಧವಿಗೆ ತಿಲಕವಿಟ್ಟದ್ದು ಕುವೆಂಪು ಅವರ ಸಾಲೆ, ನಂದೇನಲ್ಲ. ಹಾಗೆ ತುಂಬ ಮನಸ್ಸಿಗೆ ಮುದ ಆನಂದವನ್ನು ತಂದುಕೊಡುತ್ತೆ. ಚಂದ್ರೋದಯ, ಸೂರ್ಯೋದಯ ಇವುಗಳನ್ನು ನಾವು ಕಣ್ತುಂಬಿಕೊಳ್ಬೇಕು. ಆಗ ಏನಾಗುತ್ತೆ, ಅದು ಮನಸ್ಸಿಗೊಂದು ಪ್ರಸನ್ನತೆ ಕೊಡುತ್ತೆ. ಚಂದ್ರ ಮನಸ್ಸಿನ ಕಾರಕ. ಮನಸ್ಸಿಗೆ ಪ್ರಸನ್ನತೆ ಉಂಟಾಗಬೇಕು. ನಿಮಗೆ ನಿದ್ರೆ ಬರ್ತಾ ಇಲ್ಲ, ಮನಸ್ಸು ಕ್ಷೋಭೆಯಿಂದ ಇದೆ, ಮನಸ್ಸು ತುಂಬ ರಾಡಿ ಆಗ್ತಾ ಇದೆ, ಚಿಂತೆಗಳು ನಮ್ಮನ್ನು ಹೀಗೆ ಸುತ್ತುತ್ತಾ ಇದೆ, ಸುತ್ತುತ್ತಾ ಇದೆ ನಮ್ಮನ್ನು. ಚಿಂತೆಗಳ ಸುರುಳಿಯಲ್ಲಿ ತಲೆ ತಿರುಗುತ್ತೆ. ಹೀಗೆಲ್ಲ ಆಗ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಏನಪ್ಪ ಅಂದರೆ ಮನಸ್ಸು ಕಂಟ್ರೋಲಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಇಂಥ ಮನಸ್ಸನ್ನು ನಿಗ್ರಹಿಸೋದು ಹೇಗೆ ಅಂದರೆ ಚಂದ್ರ ದರ್ಶನ. ಚಂದ್ರನ ಕಿರಣಗಳು ಅಗಾಧವಾದ ಬೆಳಕನ್ನು ನಮಗೆ ಸುರಿಬೇಕು ಎದೆಗೆ. ಕಣ್ಣುಗಳ ಮೂಲಕ ಅದು ಆ ಚಕ್ಷುರೇಂದ್ರಿಯ ಇದೆಯಲ್ಲ, ಇದಕ್ಕೂ ನೋಟಕ್ಕೂ ಸಂಬಂಧ ಇದೆ. ಅಗ್ನಿ ಇದ್ದಾನೆ ಕಣ್ಣಿನಲ್ಲಿ. ಅದು ಅಗ್ನಿ ವಸ್ತುತಃ ದೇವತೆಗಳನ್ನು, ದೇವಲೋಕವನ್ನು ಬೆಸೆಯುವ ಸಾಧನ ಮಾರ್ಗವಾಗಿದೆಯಲ್ಲ. ಹೀಗಾಗಿ ಅದು ಚಂದ್ರನಿಂದ ನಮ್ಮ ಕಣ್ಣಿಗೆ ಬಂದು ಕಣ್ಣಿನಿಂದ ನಮ್ಮ ಹೃದಯದ ಆಳಕ್ಕೆ ಇಳಿಯುತ್ತೆ. ಚಂದ್ರನ ಕಿರಣಗಳ ಆ ಅಮೃತತ್ವ ಅದು ನಮ್ಮ ಮನಸ್ಸಿಗೆ ಬಂದರೆ ಚಂದ್ರನ ನೋಡ್ತಾ ಆ ದಿವಸ, ಈಗ ನೋಡಿ ನಾಳೆಯಿಂದ ನೀವು ಗಮನಿಸ್ಕೊಂಡ್ರೆ ಶುಕ್ಲ ಪಕ್ಷದ ಚಂದ್ರೋದಯ, ಇದು ವೃದ್ಧಿ ಚಂದ್ರ ಅಂತ ಕರೀತಾರೆ. ಪೌರ್ಣಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿವರೆಗೆ ನೀವು ನೋಡ್ತಾ ಬನ್ನಿ.
ಅಷ್ಟರಲ್ಲಿ ಇಷ್ಟು ದಿವಸದಲ್ಲಿ ನಿಮ್ಮ ಮನಸ್ಸು ಎಷ್ಟು ವಿಶಾಲವಾಗಿರುತ್ತೆ, ಎಷ್ಟು ಶಾಂತ ತುಂಬಿಕೊಳ್ತೀರ ಅಂದರೆ ಅದು ಒಂದು ತಪಸ್ಸೆ. ಅವ್ರಿಗೆ ಪೂಜೆ ಮಾಡೋದಷ್ಟೆಲ್ಲ ಪ್ರಕೃತಿ ತಪಸ್ಸು, ಇದು ಪ್ರಕೃತಿ ಪೂಜೆಯಾಗಿರುತ್ತೆ. ಈ ದಿವಸ ದ್ವಿತೀಯ ತಿಥಿ ಇದನ್ನು ಮಾಡಬೇಕು. ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಕೃಪೆ ಉಂಟಾಗುತ್ತೆ. ಚಂದ್ರನ ದರ್ಶನ, ಚಂದ್ರನ ಪೂಜೆ ಇದೆಯಲ್ಲ, ಅದರಿಂದ ನಿಮಗೆ ಲಲಿತಾ ಪರಮೇಶ್ವರಿಯ ಕೃಪೆ ಉಂಟಾಗುತ್ತೆ. ಹೀಗಾಗಿ ಚಂದ್ರ ದರ್ಶನವನ್ನೇ ಒಂದು 20 ನಿಮಿಷಗಳ ಕಾಲ ಅದು ಕಾಣೋವರೆಗೆ ಬಹಳ ಬೇಗ ಅಳಿಸಿ ಹೋಗಿಬಿಡ್ತಾನೆ ಈಗ ಪ್ರಾರಂಭದ ಚಂದ್ರ. ಹೀಗಾಗಿ ಪಶ್ಚಿಮದಲ್ಲಿ ಮೂಡುವ ಈ ತಪ್ಪದೇ ಈ ದಿವಸ ನೋಡಿ ಅದರ ಆನಂದವನ್ನು ನೀವು ತಗೊಳ್ಳಿ ದಯವಿಟ್ಟು. ಇವತ್ತು ನೀವು ಮಾಡುವ ಪೂಜೆ ಏನಪ್ಪ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಕಾಯುವುದು. ಈಗ ಹೇಳಿದ್ದೀನಿ, ಈಗ ಹೇಳಿದಾರಲ್ಲ ಅಂತ ಕೇಳಿಸ್ಕೊಂಡು ಸಂಜೆವರೆಗೆ ಕಾದಿದ್ದು ಆ ಚಂದ್ರ ದರ್ಶನ ಮಾಡಿ, ಅದೃಷ್ಟವಶಾತ್ ನಿಮ್ಮ ಪುಣ್ಯಕ್ಕೆ ಮೋಡ ಇಲ್ಲದೇ ಇದ್ದರೆ ಬಹಳ ಒಳ್ಳೆಯದು. ಅದು ಇಲ್ಲ ಅಂದರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಆನಂದ, ಅದು ನಮಗೆ ಭಗವಂತ ಕೊಟ್ಟ ಮಹಾನ್ ಉಡುಗೊರೆ. ಅದನ್ನು ನಾವು ಸ್ವೀಕರಿಸೋಣ, ನೋಡೋಣ, ಕಣ್ತುಂಬಿಕೊಳ್ಳೋಣ ಈ ದಿವಸ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಜೊತೆಗೆ ಜ್ಯೇಷ್ಠ ಮಾಸದಲ್ಲಿ ಚಂದ್ರನ ವೀಕ್ಷಣೆಯಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಹೇಗೆ ಸಿಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಅದಕ್ಕೂ ಬಹಳ ಮುಖ್ಯವಾಗಿ ಪ್ರತಿದಿನ ಚಂದ್ರನ ವೀಕ್ಷಣೆ ಮಾಡಬೇಕು, ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ನಿಖಿಲ್ ಗೌಡ ಸಿ ಸುಗಟ್ಟದಿಂದ, ಇವರ ಜನ್ಮ ದಿನಾಂಕ 25ನೇ ತಾರೀಕು 3ನೇ ತಿಂಗಳು 2003 ಬೆಳಗ್ಗೆ 9:30. ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಪ್ರಾರಂಭಿಸುವ ಬಗ್ಗೆ ಹಾಗೆ ಕಂಪನಿಗೆ ಒಂದು ಹೆಸರನ್ನು ಸೂಚಿಸಿ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ. ಪ್ರಶ್ನೆ. ನಿಖಿಲ್ ಗೌಡ ಅವರ ಪ್ರಶ್ನೆ, ಅದು ಕನ್ಸ್ಟ್ರಕ್ಷನ್ ಫೀಲ್ಡಿನ ಕಂಪನಿಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ವಾ, ಮಾಡಬೇಕು ಅಂತಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಷಭ ಲಗ್ನವಾಗಿದೆ ತಮ್ಮದು. ಲಗ್ನದ ಅಧಿಪತಿ ಶುಕ್ರ ಕರ್ಮಸ್ಥಾನದಲ್ಲೂ, ಕರ್ಮಾಧಿಪತಿ ಲಗ್ನ ಸ್ಥಾನದಲ್ಲೂ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಶುಕ್ರನ ಮನೆಯಲ್ಲಿ ಶನೈಶ್ಚರ, ಶನೈಶ್ಚರನ ಮನೆಯಲ್ಲಿ ಶುಕ್ರ, ಇದು ಪರಿವರ್ತನೆ ಬಹಳ ಒಳ್ಳೆಯದು. ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶ ಉಂಟಾಗುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಬಹಳ ಮುಖ್ಯವಾಗಿ ಶನೈಶ್ಚರನ ಕೃಪೆ ಬೇಕು. ಅವನು ಮಿತ್ರ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದು ಬಹಳ ಸಾಧನೆಗೆ ಅನುಕೂಲ ಆಗುತ್ತೆ. ಮತ್ತು ಪ್ರಸ್ತುತ ತಮಗೆ ರವಿದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಗುರುವಿನ ಒಂದು ಕಾಲ ನಡೀತಾ ಇದೆ. ಗುರುವು ಚೆನ್ನಾಗಿದ್ದಾನೆ, ಮುಂದೆ ಶನೈಶ್ಚರವು ಶುರುವಾಗುತ್ತೆ. ಎರಡು ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿದೆ. ಹೀಗೆ ಗ್ರಹಗಳ ಬಲ ಜಾತಕದಲ್ಲಿ ಚೆನ್ನಾಗಿದ್ದು ಆ ಬಲವಾದ ಗ್ರಹದ ಕಾಲವೇ ನಡೀತಾ ಇರುವಾಗ ನಮಗೆ ಮೆಟ್ಟಲು ಹತ್ತಕ್ಕೆ ಅನುಕೂಲ ಆಗುತ್ತೆ. ಶ್ರಮವೂ ಬೇಕು, ನಾವು ಪರಿಶ್ರಮ ಹಾಕಬೇಕು. ಆ ಪರಿಶ್ರಮ ಸೋರಿ ಹೋಗದ ಹಾಗೆ, ಒಂದು ಕೊಳವೆಯಲ್ಲಿ ನೀರು ಬಿಟ್ಟರೆ ಸಮೃದ್ಧವಾದ ನೀರು ಬರಬೇಕು, ಮಧ್ಯದಲ್ಲಿ ಏನೋ ರಂಧ್ರವಾಗಿದ್ದರೆ ನೀರು ಸೋರಿ ಹೋಗುತ್ತಲ್ಲ, ಹಾಗಾಗಬಾರ್ದು. ಹಾಗೆ ಗ್ರಹಗಳ ಕಾಲವಿದ್ದಾಗ ಪೂರ್ಣ ಫಲ ನಮಗೆ ಸಂದಾಯವಾಗುತ್ತೆ. ಅದು ಅದೃಷ್ಟ ಚೆನ್ನಾಗಿದೆ. ಹೀಗಾಗಿ ತಾವು ಮುಂದುವರಿಸಬಹುದು. ಭವಿಷ್ಯ ಚೆನ್ನಾಗಿದೆ. ಹೆಸರನ್ನು ಸೂಚಿಸಿ ಅಂತ ಹೇಳಿದ್ದೀರಿ. ತಮಗೆ ಯಾವುದು ಇಷ್ಟವೋ ನಿಮ್ಮ ಮನೆಯವರನ್ನು ಕೇಳಿ ಅದನ್ನು ಸೂಕ್ತವಾದ ಹೆಸರನ್ನು ನೀಡಿ. ಹೆಸರಲ್ಲಿ ಏನೂ ಇಲ್ಲ ವಸ್ತುತಃ. ಆ ಹೆಸರನ್ನು ನೋಡಿದ್ರೆ ನನಗೆ ಉತ್ಸಾಹ ಬಂದು ಕೆಲಸಕ್ಕೆ ಬರಬೇಕು, ಆ ರೀತಿಯಲ್ಲಿ ಅಂಥದ್ದೊಂದು ನಿಮ್ಮ ಮನೆ ದೇವರ ಹೆಸರನ್ನು ಅಥವಾ ಇನ್ಯಾವುದೋ ಒಂದು ಹೆಸರನ್ನು ಅಂತೂ ನಿಮ್ಮ ಮನೆಯವರ ಜೊತೆಗೆ ಆಯ್ಕೆ ಮಾಡ್ಕೊಂಡು ಇಡಿ. ಅದೇನಂಥ ಪ್ರಧಾನವಾದದಲ್ಲ. ಕಾರ್ಯ ಬಹಳ ಮುಖ್ಯವಾಗಿ ನೀವು ತೊಡಗಬೇಕು. ಕಾರ್ಯದಲ್ಲಿ ಅವಿರತವಾದ ಶ್ರಮ ಹಾಕಬೇಕು. ಆ ಶ್ರಮಕ್ಕೆ ಭಗವಂತ ಕೃಪೆ ಮಾಡಬೇಕು. ಹಣ ಸಂಪತ್ತು ಹರಿದು ಬರಬೇಕು. 4-6 ಜೊತೆ ನಿಮ್ಮ ಜೊತೆ ಕೆಲಸ ಮಾಡೋರಿಗೂ ಹಣ ಸಂಪತ್ತು ಚೆನ್ನಾಗಿ ಬರಬೇಕು. ಇದೆಲ್ಲ ನೀವು ವಸ್ತುತಃ ಭಾವನೆಯಿಂದ ಚೆನ್ನಾಗಿದ್ದರೆ ಒಳಿತಾಗಲಿ, ನಮ್ಮ ಜೊತೆಗಿರೋರಿಗೂ ನಮ್ಮ ಫಲವೇ ಅವ್ರಿಗೂ ಸಿಗಲಿ ಅನ್ನೋ ಇದ್ದಾಗ ಅವರಿಗೂ ವಯಸ್ಸ ಹಾಗೆ ಇರಬೇಕು. ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡಿ, ಚೆನ್ನಾಗಿ ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಜಯಕುಮಾರ್ ಅಂತ ನಂಜನಗೂಡಿಂದ, ಇವರ ಜನ್ಮ ದಿನಾಂಕ 19ನೇ ತಾರೀಕು 4ನೇ ತಿಂಗಳು 1979 ರಾತ್ರಿ 10:15. ಪತ್ನಿ ಹೆಸರು ಕೋಮಲ. ಇವರ ಜನ್ಮ ದಿನಾಂಕ 28ನೇ ತಾರೀಕು 2ನೇ ತಿಂಗಳು 1988 ಬೆಳಗ್ಗೆ 8:35. ಮಕ್ಕಳ ಬಗ್ಗೆ, ಮದುವೆಯಾಗಿ 16 ವರ್ಷಗಳಾಗಿವೆ, ದೋಷವಿದ್ರೆ ಪರಿಹಾರ ತಿಳಿಸಿ ಅನ್ನೋದು ಪ್ರಶ್ನೆ. ಕೋಮಲ ದಂಪತಿ ಜಯಕುಮಾರ್ ಅವರು ಅಲ್ವಾ, ಇಬ್ಬರು ಸೇರಿ ಪ್ರಶ್ನೆ ಕಳಿಸಿದ್ದಾರೆ ಸಂತಾನದ ಕುರಿತಾಗಿ. ಜಾತಕ ನೋಡಿ, ಎರಡೂ ಜಾತಕವನ್ನು ಪರಿಶೀಲಿಸಿದ್ರೆ ನೋಡಿ, ಇಲ್ಲಿ ಕೋಮಲವರೇ ತಮ್ಮ ಜಾತಕದಲ್ಲಿ ಪಂಚಮಾಧಿಪತಿ ಚಂದ್ರ ಪಕ್ಷದ ಬಲಸಹಿತನಾಗಿ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಇವರ ಜಾತಕವನ್ನು ಗಮನಿಸ್ಕೊಂಡ್ರೆ ಈ ಜಾತಕದಲ್ಲಿ ಇದು ವೃಶ್ಚಿಕ ಲಗ್ನ, ಪಂಚಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಬಲಿಷ್ಠ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಮತ್ತು ಭಾಗ್ಯಾಧಿಪತಿ ಕೂಡ ಕುಜ
ಕರ್ಮಸ್ಥಾನದಲ್ಲಿ ಚೆನ್ನಾಗಿರತಕ್ಕಂಥದ್ದು. ಲಕ್ಷಣ ನೋಡಿದ್ರೆ ಅಂಥ ಪ್ರಮಾದವಾದ ಏನೂ ದೋಷ ಅಂತ ಕಾಣ್ತಾ ಇಲ್ಲ. ಆದರೆ ಯಾಕಪ್ಪ ಆಗಲಿಲ್ಲ ಅಂತಂದರೆ ಪಂಚಮ ಸ್ಥಾನದಲ್ಲಿ ಕುಜ ಶುಕ್ರ ಬುಧ ಹೀಗೆ ಪಾಪಗ್ರಹ ಯುಕ್ತನಾಗಿದ್ದಾನೆ. ಬುಧ ಕುಜ ಇರತಕ್ಕಂಥದ್ದು ಸ್ವಲ್ಪ ಆ ಉದರ ಸ್ಥಾನ, ಯಾವುದು ಗರ್ಭಸ್ಥಾನ ಅಂತೀವೋ ಆ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಸ್ವಲ್ಪ ಕಷ್ಟವೂ ಇದೆ, ಇಲ್ಲ ಅಂತಲ್ಲ. ಆದರೆ ಅಧಿಪತಿಗಳು ಚೆನ್ನಾಗಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ, ಭಗವಂತ ನಮಗೆ ಕೊಟ್ಟ ವರ ಏನು ಅಂತಂದರೆ ಸಂತಾನ ಕೊಟ್ಟರೇನೇ ವರನ, ಇಲ್ಲದೆ ಗಟ್ಟಿ ಅದು ಏನಾಗುತ್ತೆ, ಬೇರೆಯವರ ಮಾತೋ ನಿಂದನೆಯೋ ಅಕ್ಕಪಕ್ಕದವರು ಅಥವಾ ಇನ್ಯಾರೋ ಬಂಧುಗಳೋ ಅವರಿಗಾಗಿ ಒಂದು ಬೇಕಂತ ಅನಿಸ್ಬಿಡುತ್ತೆ. ಅವರು ಆಡುವ ಅವ್ರ ಮಾತುಗಳು ಇವುಗಳನ್ನು ಕೇಳಿಸ್ಕೊಂಡಾಗ ಪಾಪ ಕಷ್ಟ ಅಂತ ಅನಿಸುತ್ತೆ. ಇದನ್ನು ದಾಟಿಕೊಳ್ಳೋದು ಬಹಳ ಒಳ್ಳೆಯದು. ಭಗವತ್ ಕೃಪೆ ಹೇಗಿರುತ್ತೆ ಅಂದರೆ ಇದೇ ಅವನು ಕೊಟ್ಟ ವರ ಅಂದ್ಕೋಬೇಕು. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ. ಡಿ ವಿ ಜಿಯವರ ಒಂದೊಂದು ಕಗ್ಗವು ಬಾಳಿ ಒಂದು ನಂಬಿಕೆ ಅಂತ ಒಂದು ಪುಸ್ತಕ ಇದೆ ಅವರದು, ದಯವಿಟ್ಟು ಅದನ್ನು ಓದಿ ಒಂದು ಸಲ. ಹೇಗೆ ಭಗವಂತ ನಮಗೆ ಕೊಟ್ಟದ್ದನ್ನು ಇದು ಪ್ರಸಾದ ಅಂತ ಸ್ವೀಕರಿಸುವ ಭಾವನೆ ಸಮೃದ್ಧವಾಗುತ್ತೆ. ಮತ್ತು ಇನ್ಯಾರಾದರೂ ಕೇಳಿದ್ರೆ ನೋಡಪ್ಪ ಹೀಗೆ ಇದು ಅಂತ ಹೇಳುವ ಶಕ್ತಿಯೂ ಬರುತ್ತೆ ತಮಗೆ. ಹೀಗಾಗಿ ತಾವು ಆತಂಕ ಮಾಡ್ಕೋಬೇಡಿ. ತಮ್ಮಿಬ್ಬರಿಗೆ ಅಪೇಕ್ಷೆ ಇದ್ದರೆ ಒಂದು ಸಲ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ. ಎಷ್ಟೋ ಪೂಜೆ ಮಾಡಿಸ್ಬಿಟ್ಟಿರ್ತಾರೆ ಇಷ್ಟರಲ್ಲಿ, ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ಕಾಯೋದಿಲ್ಲ. ಸಹಜ, ಅದು ಸಹಜವಾದದ್ದು ಮತ್ತು ಅದನ್ನು ಮಾಡಬೇಕಾಗಿರತಕ್ಕಂಥದ್ದು ಕೂಡ ಮಾಡಿರ್ತೀರ. ಆದರೂ ಒಂದು ಕೊನೆಯದಾಗಿ ಒಂದು ಕೊನೆಯ ಪ್ರಾರ್ಥನೆ ಅಂತ ಹೇಳಿ ಸುಬ್ರಹ್ಮಣ್ಯನ ಆರಾಧನೆ, ಈ ಗ್ರಹಶಾಂತಿಯನ್ನು ಮಾಡಿಸಿ ಸಂತಾನಪ್ರದ ಸುಬ್ರಹ್ಮಣ್ಯ ಹವನ ಇದೆ, ಸಾಧ್ಯವಾದರೆ ಅದನ್ನು ಮಾಡಿಸಿ ಜೇನನ್ನು ಪ್ರಸಾದವಾಗಿ ಕೊಡಲಾಗುತ್ತೆ ಅಲ್ಲಿ, ಅದನ್ನು ಸ್ವೀಕರಿಸಿ. ಭಗವತ್ ಕೃಪೆ ಆದರೆ ಬಹಳ ಸಂತೋಷ. ಆಗಿಲ್ಲ ಅಂದರೆ ಅದು ಅವನು ಕೊಟ್ಟ ವರ ಅದೇ ಆಗಿದೆ ಅಂತ ಅಂದ್ಕೊಳ್ಬೇಕು. ಹೀಗಾಗಿ ಹೆಚ್ಚು ಚಿಂತೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಬದುಕನ್ನು ಸವಿಯೋದ್ರಲ್ಲಿ ಅರ್ಥ ಇದೆ. ಯೋಚನೆ ಮಾಡಿ, ತಾವೆಲ್ಲ ದೊಡ್ಡವರು, ಬುದ್ಧಿವಂತರು. ಹೀಗಾಗಿ ಆಗದೇ ಇರೋದ್ರ ಬಗ್ಗೆ ಕೊರಗಿ ಪ್ರಯೋಜನ ಇಲ್ಲ ಅಂತ, ಇರೋದನ್ನು ಅನುಭವಿಸಿ ಚೆನ್ನಾಗಿರಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ದೇವ ಕಶ್ಯಪ್ ಅಂತ ಬೆಂಗಳೂರು. ಇವರ ಜನ್ಮ ದಿನಾಂಕ 29ನೇ ತಾರೀಕು 5ನೇ ತಿಂಗಳು 2005 ಮಧ್ಯಾಹ್ನ 2 ಗಂಟೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾರೆ ಬೋಯಿಂಗ್ ಕಂಪನಿಯಿಂದ. ಈ ಪ್ರಯತ್ನ ಯಶಸ್ವಿಯಾಗುತ್ತಾ? ಹಾಗಾದರೆ ಎಷ್ಟು ಸಮಯದೊಳಗಡೆ ಯಶಸ್ವಿಯಾಗತ್ತೆ? ಯಾವ ಅನುಷ್ಠಾನವನ್ನು ಮಾಡಬೇಕು ಅಂತ ತಿಳಿಸಿ. ಕೋರಿಕೆ ಅಥವಾ ಯಾವ ದೇವರಿಗೆ ಹರಕೆ ಹೊತ್ತರೆ ಈ ಪ್ರಯತ್ನ ಯಶಸ್ವಿ ಆಗತ್ತೆ? ಹಾಗೆ ಅವನ ಆರೋಗ್ಯ ಹೇಗಿರುತ್ತೆ ತಿಳಿಸಿ. ದೇವ ಕಶ್ಯಪ್ ಅವ್ರ ಜಾತಕ ಅದನ್ನು ಪರಿಶೀಲಿಸಬೇಕಾಗಿದೆ. ಹೈಯರ್ ಸ್ಟಡೀಸು ಮತ್ತು ಮುಂದೆ ಹೇಗಿರ್ತಾರೆ ಅಂತ ಅವ್ರ ಪ್ರಶ್ನೆ ನೋಡೋಣ. ಉದ್ಯೋಗದ ಬಗ್ಗೆನೂ ಕೇಳಿದ್ದಾರೆ, ಗಮನಿಸೋಣ. ನೋಡಿ, ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಭಾಗ್ಯಾಧಿಪತಿ ಜೊತೆಗೂಡಿದ್ದಾನೆ. ತುಂಬ ಒಳ್ಳೆಯದು, ಮೌಢ್ಯತೆ ಇದೆ. ಇರಲಿ, ಲಗ್ನದಲ್ಲಿ ಗುರು ಇರ್ತಕ್ಕಂಥದ್ದು, ಗುರು ದೃಷ್ಟಿಯೂ ಆ ಕರ್ಮಾಧಿಪತಿ ಭಾಗ್ಯಾಧಿಪತಿಗಳ ಮೇಲೆ ಬಿದ್ದಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಗುರುವಿನ ದೃಷ್ಟಿ ಬಿದ್ದುಬಿಟ್ರೆ ನಿಶ್ಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರು ಅಧಿಕಮಸ್ತ್ಯ ಖಿಲಗ್ರಹೇಭ್ಯ ಅಂತ ಇದೆಯಲ್ಲ, ಗುರುವಿಗಿರ್ತಕ್ಕಂಥ ಒಂದು ಬಲ ಅದು. ಅಂತಹ ಗುರು ನೋಡ್ತಾನೆ, ಅದು ತುಂಬ ಒಳ್ಳೆಯದು. ಪಂಚಮದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಕೂಡ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದೇಶೇತ್ ಅಂತ ಹೇಳುತ್ತೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಆತಂಕ ಬೇಡ. ಈಗ ರಾಹು ಬೃಹಸ್ಪತಿ ಸಂಧಿಶಾಂತಿ ನಡೀತಾ ಇದೆ ನೋಡಿ. ಏನು ಮಾಡಬೇಕು ಅಂತ ಕೇಳಿದ್ದೀರಿ ತಾವು. ರಾಹು ಬೃಹಸ್ಪತಿ ಸಂಧಿಶಾಂತಿ ತುರ್ತಾಗಿ ಮಾಡಿಸಿ. ಅದರಿಂದ ಸ್ವಲ್ಪ ತೊಡಕುಗಳು ತೊಂದರೆಗಳು ಉಂಟಾಗೋ ಸಾಧ್ಯತೆ, ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಇದನ್ನು ದಯವಿಟ್ಟು ಮಾಡಿಸಿ. ನಂತರದಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. 27 ಮೇ, ಮುಂದಿನ ಮೇ ನಂತರದಲ್ಲಿ ಅವರಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ. ಆತಂಕ ಬೇಡ, ಮುಂದೆ ಅವ್ರ ಜೀವನವು ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ರಾಜು ಅಂತ ಕಾರವಾರದಿಂದ. ಇವರ ಜನ್ಮ ದಿನಾಂಕ 17ನೇ ತಾರೀಕು 4ನೇ ತಿಂಗಳು 1972 ಬೆಳಗ್ಗೆ 6 ಗಂಟೆ. ನಾನು ಮನೆ ಕಟ್ಟೋಕೆ ಸಾಧ್ಯವೇ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ರಾಜು ಅವರ ಪ್ರಶ್ನೆ, ಮನೆ ಕಟ್ಟಲಿಕ್ಕೆ ಸಾಧ್ಯವಾ, ಹಾಗೆ ಭವಿಷ್ಯ ನೋಡೋಣ. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಪೇಕ್ಷೆ, ಆಸೆಗಳು ಸಹಜ. ಮನುಷ್ಯನಿಗಲ್ಲದೆ ಇನ್ಯಾರಿಗೆ ಆಸೆಗಳು ಮೂಡೋಕ್ಕೆ ಸಾಧ್ಯ? ಮನೆ ಕಟ್ಟಬೇಕು, ಅದರಲ್ಲಿ ವಾಸ ಇರಬೇಕು, ಒಂದು ಸಮೃದ್ಧವಾದ ಜೀವನ ನಡೆಸಬೇಕು, ಇದೆಲ್ಲ ಸಹಜವಾದದ್ದು. ನೋಡಿ, ತಮ್ಮದು ಮೇಷಲಗ್ನ. ಲಗ್ನದಿಂದ ಚತುರ್ಥಾಧಿಪತಿ ಚಂದ್ರ ನಿಮಗೆ ದ್ವಿತೀಯದಲ್ಲಿರ್ತಕ್ಕಂಥದ್ದು. ಪಕ್ಷದ ಬಲವು ಚೆನ್ನಾಗಿದೆ, ತೊಂದರೆ ಇಲ್ಲ, ಉಚ್ಚ ಸ್ಥಾನದಲ್ಲಿದ್ದಾನೆ. ಶನಿ ಕುಜರೂ ಅಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಪ್ರಸ್ತುತ ತಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಈಗ ಅವಕಾಶ ಇದೆ, ತಾವು ಪ್ರಯತ್ನ ಮಾಡಿ.
ಮುಂದೆ ನೋಡಿ ಎಕ್ಸಾಕ್ಟಾಗಿ ತಮಗೆ 2027 ಡಿಸೆಂಬರ್ ನಂತರದಲ್ಲಿ ಆ ಗೃಹಾಧಿಪತಿ ಕಾಲ ಶುರುವಾಗುತ್ತೆ. ಆಗ ಹೆಚ್ಚಿನ ಅನುಕೂಲ ಇದೆ. ಹೀಗಾಗಿ ಮುಂದೆ ನಿಮಗೆ ದಿನಗಳು ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ. 2027 ಡಿಸೆಂಬರ್ ಅಂದರೆ ಮುಂದೆ ಇನ್ನು ಈ ವರ್ಷ ಕಳೆದು ಮುಂದಿನ ವರ್ಷವೂ ಕಳೆದ ನಂತರದಲ್ಲಿ ತನಗೆ ತಾನೇ ಬರುತ್ತೆ ಆ ಫಲ ಅನ್ನೋದು. ಹೀಗೆ ಪ್ರಯತ್ನ ಮಾಡಿ, ಈಗಲಿಂದಲೂ ಪ್ರಯತ್ನ ಮಾಡಬಹುದು. ಶುಕ್ರನ ಬಲ ಚೆನ್ನಾಗಿದೆ, ಹೀಗಾಗಿ ನಿಮ್ಮ ಪ್ರಯತ್ನಕ್ಕೆ ಫಲ ಇದೆ. ಮನೆ ಕಟ್ತೀರಾ, ಸುಖವಾಗಿರ್ತೀರಾ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ರವಿಚಂದ್ರ ಮತ್ತು ಬುಧರನ್ನು ಕಾಣ್ತಾ ಇದ್ದೀವಿ, ಗುರು ಶುಕ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಈ ದಿವಸ ಮಾಂದ್ಯ ಉದಿಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಶತ್ರುಗಳ ಬಾಧೆ, ಆರೋಗ್ಯ ವ್ಯತ್ಯಾಸ ಸಣ್ಣ ಪ್ರಮಾಣದಲ್ಲಿ ಸೂಚಿಸ್ತಾ ಇದೆ. ಹುಷಾರು. ಮತ್ತು ಬಹಳ ಮುಖ್ಯವಾಗಿ ಸಾಲ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಮಾಡಿಕೊಳ್ಳೋ ಲಕ್ಷಣ ಸೂಚಿಸ್ತಾ ಇದೆ. ಇಷ್ಟು ವಿಚಾರಗಳಲ್ಲಿ ಹುಷಾರು. ಉಳಿದ ಹಾಗೆ ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ. ಔಷಧ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಸೇವಕರಿಂದ ಸಹಾಯ ಸೌಕರ್ಯಗಳು ಉಂಟಾಗುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ಸುಗ್ರಾಸ ಭೋಜನ, ಮನೆಯಲ್ಲಿ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಹಿತವಾದ ಒಂದು ಮಾತುಕತೆಗಳು, ಇದೆಲ್ಲ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲೂ ಅಷ್ಟೇ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹೊಟ್ಟೆ ಅಪ್ಸೆಟ್ ಆಗಿಬಿಡೋ ಸಾಧ್ಯತೆ ಇದೆ, ಹೀಗಾಗಿ ಸ್ವಲ್ಪ ಹುಷಾರು. ಮತ್ತು ಮುಖ್ಯವಾಗಿ ಈ ದಿವಸ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಬರಬಹುದು. ಹೀಗಾಗಿ ಲಲಿತಾ ಪರಮೇಶ್ವರಿ ಆರಾಧನೆ ಬಹಳ ಒಳ್ಳೆಯದು. ಲಲಿತಾ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸಹಕಾರಗಳು ಸಿಗ್ತಾ ಹೋಗುತ್ತೆ, ಆ ರೀತಿಯ ತೊಂದರೆ ಇಲ್ಲ. ಇನ್ನು ಈ ದಿವಸ ಮಾತು ಮತ್ತು ಬರವಣಿಗೆ, ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ ಇದೆ. ಮತ್ತು ಬಹಳ ಮುಖ್ಯವಾಗಿ ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಪ್ರಯಾಣಕ್ಕೆ ಸಿದ್ಧತೆ ಮಾಡುವಾಗಲೇ ಒಂದು ಎಚ್ಚರ ಇರಲಿ, ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಂತ. ನೀವೇ ಗಾಡಿ ಓಡಿಸ್ತಾ ಇದ್ದರೆ ಬಹಳ ಹುಷಾರು. ಇನ್ನು ಕೃಷಿಕರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಈ ದಿವಸ. ವಿಷಜಂತುಗಳ ಭಯ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ದಿವಸ ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ, ಈ ದಿವಸ ಅತಿಯಾದ ವ್ಯಯ, ಆರೋಗ್ಯ ಹಾನಿ, ಇದನ್ನೆಲ್ಲ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ನಿಮಗೆ ಸ್ವಲ್ಪ ಭಯದ ವಾತಾವರಣ ಕೂಡ ಇದೆ. ಗಂಟಲ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಜಿಪುಣತನ, ಒಂದು ರೀತಿಯಲ್ಲಿ ಏನೋ ಅಸಮಾಧಾನದಲ್ಲಿ ಇರ್ತೀರ ಈ ದಿವಸ. ಇದಕ್ಕೇನಪ್ಪ ಅಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದೇ ಇದಕ್ಕೆ ಪರಿಹಾರ. ಅಭಿಷೇಕ ಮಾಡಿಸೋದಷ್ಟೇ ಅಲ್ಲ, ತೀರ್ಥ ಸೇವನೆ ಮಾಡಿ, ಚಂದ್ರ ದರ್ಶನ ಮಾಡಿ. ಬಹಳ ಮುಖ್ಯವಾಗಿ ನಿಮ್ಮ ರಾಶಿ ಅಧಿಪತಿ ಚಂದ್ರನೇ ಆಗಿದ್ದಾನೆ, ತಪ್ಪದೇ ನೀವು ಚಂದ್ರ ದರ್ಶನ ಮಾಡೋದು, ಚಂದ್ರನಿಗೆ ನಮಸ್ಕಾರ ಹಾಕೋದು ಈ ದಿವಸ ತಪ್ಪಿಸಬೇಡಿ, ಅನುಕೂಲ ಆಗುತ್ತೆ. ವೃತ್ತಿಯಲ್ಲಂತೂ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲ ಚೆನ್ನಾಗಿದೆ ಈ ದಿವಸ. ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಲಾಭ ಮತ್ತು ಸಹಾಯ, ಹಿರಿಯರಿಂದ ಸೀನಿಯರ್ಸಿಂದ ಸಹಾಯ ಕಾಣ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ನಿಮ್ಮ ರಾಶಿಯಿಂದ ಈ ದಿವಸ ದ್ವಿತೀಯದಲ್ಲಿ ಮಾಂದ್ಯ ಉದಯಾಗಿದೆ, ಹೀಗಾಗಿ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಕೋಪ ಬರುತ್ತೆ ಈ ದಿವಸ. ಮನೆಯ ವಾತಾವರಣ ಸ್ವಲ್ಪ ಒರಟಾಗಿರುತ್ತದೆ. ನೀವು ಒರಟತನದಿಂದ ವರ್ತಿಸಿದ್ರೆ ಮನೆ ವಾತಾವರಣವೂ ಹಾಗೆ ಆಗುತ್ತೆ, ಕಹಿ ದಿವಸ ಈ ದಿವಸ. ಆದರೆ ಲಾಭ ಇದೆ ಈ ವೃತ್ತಿಯಲ್ಲಿ, ಮತ್ತು ವ್ಯವಹಾರಗಳಲ್ಲೇನೂ ತೊಡಕಿಲ್ಲ, ತೊಂದರೆ ಇಲ್ಲ. ದಾಂಪತ್ಯದಲ್ಲಿ ಮನಸ್ತಾಪ ಇದೆ ಈ ದಿವಸ. ಹೀಗಾಗಿ ತಪ್ಪದೇ ಶಿವಶಕ್ತಿಯರ ಆರಾಧನೆ, ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಸೌಕರ್ಯಗಳು, ಸಹಾಯಗಳು ಸಿಗ್ತಕ್ಕಂಥದ್ದಿದೆ ಈ ದಿವಸ. ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಸ್ನೇಹಿತರ, ಬಂಧುಗಳ ಸಹಾಯ ಚೆನ್ನಾಗಿದೆ. ಪ್ರಯಾಣ ಸೌಖ್ಯತೆ ಚೆನ್ನಾಗಿದೆ ಈ ದಿವಸ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೀಗಾಗಿ ಹೆಚ್ಚಿನ ಅನುಕೂಲವೂ ಇದೆ. ಆರೋಗ್ಯ ನಿಮಿತ್ತ ನೀವು ಧನ್ವಂತರಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನವನ್ನು ಸೂಚಿಸ್ತಾ ಇದೆ. ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಸ್ವಲ್ಪ ನಿಮಗೆ ಒಂಥರ ಮಂಕು ಥರ ಇರ್ತದೆ. ಮತ್ತು ವ್ಯಯ, ಓಡಾಟ, ಅಲೆದಾಟ, ಇನ್ನೊಬ್ಬರ ಕೆಲಸಗಳಿಗಾಗಿ ಅಲೆದಾಡಬೇಕಾದ ಪರಿಸ್ಥಿತಿ ಬರುತ್ತೆ, ಇನ್ನೊಬ್ಬರಿಗಾಗಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಈ ದಿವಸ. ಅತಿ ಖರ್ಚು ಸೂಚಿಸ್ತಾ ಇದೆ. ಇನ್ನು ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ ಈ ದಿವಸ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ವೃತ್ತಿ ಸ್ಥಳದಲ್ಲಿ ಕೆಲಸ ಮಾಡಿನೂ ಅನ್ನಿಸ್ಕೊಳ್ಬೇಕಾದ ಪರಿಸ್ಥಿತಿ ಎದುರಾಗಬಹುದು ಈ ದಿವಸ. ಮನಸ್ತಾಪ ಬರುತ್ತೆ. ಮತ್ತು ವಿದೇಶ ಸಂಪರ್ಕ ವಹಿವಾಟು ತುಂಬ ಚೆನ್ನಾಗಿದೆ.
ಮತ್ತು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ನಿಮಗೆ ಹಿರಿಯರ ಸಹಾಯ ಸಹಕಾರಗಳು ಸಿಗುತ್ತೆ. ಮಕ್ಕಳಿಂದಲೂ ಸಹಾಯ ಚೆನ್ನಾಗಿದೆ ಈ ದಿವಸ. ಆತಂಕ ಬೇಡ. ಈ ದಿವಸ ಈಶ್ವರನ ಆರಾಧನೆ, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಕಿರಿಕಿರಿ ವಾತಾವರಣ. ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿ ಬುಧ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಆದರೆ ಅಲ್ಲಿ ಮಾಂದಿ ಇರೋದರಿಂದ ಅಕ್ಕಪಕ್ಕ ಇರೋರಿಂದ ಕಿರಿಕಿರಿ, ಜೊತೆಗಿರೋರಿಂದ ಕಿರಿಕಿರಿ ಆಗಿರ್ತದೆ. ಇನ್ನು ಈ ದಿವಸ ಸ್ನೇಹಿತರ ಸಹಾಯ ಚೆನ್ನಾಗಿದೆ. ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಕಾಣ್ತೀರ, ಸಂಶಯ ಇಲ್ಲ ಅದರಲ್ಲಿ. ದಿವಸ ಮಕ್ಕಳ ವಿಚಾರದಲ್ಲಿ ಅನುಕೂಲ ಕಾಣ್ತಕ್ಕಂಥದ್ದು. ಯಂತ್ರೋದ್ಯಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೀಗೆ ಮಿಶ್ರವಾಗಿದೆ ಈ ದಿವಸ. ಪ್ರಾರ್ಥನೆಗೆ ನೀವು ಕೂಡ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಸಂಗಾತಿಯಲ್ಲಿ ಸಾಮರಸ್ಯ ಕಾಣ್ತಕ್ಕಂಥದ್ದು. ಈ ದಿವಸ ನಿಮಗೆ ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಹೀಗಾಗಿ ನೀವು ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲ, ಧೈರ್ಯ, ಉತ್ಸಾಹ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲೂ ಪ್ರೀತಿ ಕಾಣ್ತಕ್ಕಂತಹ ಸಾಧ್ಯತೆ ಇದೆ. ಬುದ್ಧಿ ಚುರುಕಾಗಿರ್ತದೆ. ಹೈಯರ್ ಸ್ಟಡೀಸ್ ಮಾಡೋರು ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ, ಬೋಧಕರಿಗೆ, ಕಲ್ತ್ಕೊಳ್ತಕ್ಕಂಥವ್ರಿಗೆ, ಶಿಷ್ಯಂದರಿಗೆ ಚೆನ್ನಾಗೇ ಇದೆ. ಈ ದಿವಸ ಸ್ವಲ್ಪ ಅಪಮಾನ, ಇನ್ಸಲ್ಟ್ ಆಗೋ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮೀನರಾಶಿಯವರಿಗೆ ದಿವಸ ಸ್ನೇಹಿತರ ಸಹಾಯ ಚೆನ್ನಾಗಿದೆ. ಬಂಧುಗಳಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ. ಮಕ್ಕಳಿಂದ ಸಹಾಯ ಸಹಕಾರಗಳು, ಬುದ್ಧಿಶಕ್ತಿ ಚೆನ್ನಾಗಿರ್ತದೆ. ಆದರೆ ದಾಂಪತ್ಯದಲ್ಲಿ ಸಂಗಾತಿ ಜೊತೆಗೆ ಮನಸ್ತಾಪ ಬರೋ ಸಾಧ್ಯತೆ ಇದೆ ಈ ದಿವಸ. ಹೀಗಾಗಿ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಭವಾನ್ಯೈ ನಮಃ. ಇದು ಅಮ್ಮನವರ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಚಂದ್ರನ ದರ್ಶನದಿಂದ ಆಗುವಂತಹ ಲಾಭಗಳ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಸಂದೇಶಗಳಿಗೆ ಉತ್ತರ, ಪರಿಹಾರ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.